ಈ ವಾರ ಧನುಸು ರಾಶಿಗೆ ಸಖತ್ ರಾಜಯೋಗದ ವಾರ ಅಂತ ಹೇಳ್ತೇವೆ. ಧನುಸು ರಾಶಿಯರಿಗೆ ತುಂಬ 4ನೇ ಮೇಲೆ ಶುಕ್ರ ಇರೋದು ಒಳ್ಳೆಯದು, ಮತ್ತು ಪಂಚಮದಲ್ಲಿ ಶುಕ್ರ ಬರೋದು ವಿಪರೀತ ರಾಜಯೋಗನ ಕೊಡುತ್ತೆ. ಆದರೂ ಧನುಸು ರಾಶಿಯರಿಗೆ ಏನೋ ಬೆನಿಫಿಟ್, ಅದ್ಭುತವಾದ ಬೆನಿಫಿಟ್ ಅಂತ ಕೊಡುತ್ತೆ. 26ರ ಮೇಲೆ ಇನ್ನೂ ಸಖತ್ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ, ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ. ಮಕರ ರಾಶಿಗೆ ಸಖತ್ ಒಳ್ಳೆಯ ಟೈಮ್ ಅಂತ ಹೇಳುತ್ತೆ. ಮಕರ ರಾಶಿಯರಿಗೆ ತುಂಬ ಒಳ್ಳೆಯ ಟೈಮ್, ವಿಶೇಷ ಪ್ರಾಬ್ಲಮ್ಮಲ್ಲಿದೆ. ಆದರೆ ಮನಸ್ಸು ಚಂಚಲ ಆಗುತ್ತೆ, ಯಾಕಂದರೆ ಧನುಸ್ಥಾನದಲ್ಲಿ ತುಂಬ ಗ್ರಹಗಳಿಂದ ಮನಸ್ಸು ಕುಟುಂಬದ ಕೈಲಿ ಜಗಳ ಕಿರಿಕಿರಿಲಾಗುತ್ತೆ. ಇದೊಂದನ್ನು ಬಗೆಹರಿಸ್ಕೊಳ್ಳಿ. ಮತ್ತು ನಿಮಗೆ 6ನೇ ತಿಂಗಳ ಮೇಲೆ ಚೆನ್ನಾಗಾಗುತ್ತೆ. ಆದರೂ ಕೂಡ ಈಗ ಶುಕ್ರಗ್ರಹ ಸುಖ ಸ್ಥಾನಕ್ಕೆ ಬಂದರೆ ನಿಮಗೆ ನೆಮ್ಮದಿ ಕೊಡ್ತಾನೆ. 26ನೇ ಮೇಲಿಂದ ಮಕರ ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯರಿಗಂತೂ ಅಷ್ಟ ಐಶ್ವರ್ಯನ ಕೊಡ್ತಾಯಿದ್ದಾನೆ. ಶುಕ್ರಗ್ರಹ ತುಂಬ ತಾಂಡವಾಡ್ತಾನೆ. ಶುಕ್ರಗ್ರಹ 3ನೇ ಮಲ್ಲಿ ಮತ್ತು 4ನೇ ಮನೆಗೆ ಹೋಗ್ತಾನೆ. ಅದರಿಂದ ಕುಂಭರಾಶಿಯವ್ರಿಗೆ ಕುಂಭರಾಶಿಯಲ್ಲಿ ಹುಡ್ತಂಥವ್ರಿಗೆ ಹೆಣ್ಮಕ್ಳಿಗೆ ತುಂಬ ಕೋಟ್ಯಾಧೀಶ್ವರ ಆಗೋಂಥ ಯೋಗ ಬರುತ್ತೆ. ಕುಂಭರಾಶಿಯರು ತಿರುಣಾಮಲೆ ದರ್ಶನವನ್ನು ಮಾಡಿದ್ರೆ ತುಂಬ ರಾಜಯೋಗನ ಕೊಡುತ್ತೆ. ತಿರುಣಾಮಲೆಯನ್ನು ದರ್ಶನ ಮಾಡ್ಬೇಕು, ಯಾಕಂದರೆ ತುಂಬ ಪಾಸಿಟಿವ್. ಬುಧ ಆಕ್ಟಿವೇಟ್ ಮಾಡ್ಕೋಬೇಕು, ಸೂರ್ಯನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ತಿರುಣಾಮಲೆಗೆ ಹೋದಾಗ ಆಕ್ಟಿವೇಟ್ ಆಗುತ್ತೆ. ಮತ್ತು ಕುಂಭರಾಶಿಯರು ಜಾಸ್ತಿ ಕಾಳಿನ ಆರಾಧನೆ ಮಾಡೋದು, ರಾಹುಗ್ರಹ ರಾಶಿಯಿಂದ ಕಾಳಿನ ಆರಾಧನೆ ಮಾಡೋದು, ಹೆಣ್ಣು ದೇವ್ರನ್ನ ಆರಾಧನೆ ಮಾಡಿದ್ರೆ ನಿಮ್ಗೆ ತುಂಬ ಪಾಸಿಟಿವ್ ಬರುತ್ತೆ. ಮರದಲ್ಲಿ 26ನೇ ತಾರೀಕು ಭದ್ರಕಾಳಿಲಿ ಅಷ್ಟಮಿ ಪೂಜೆಗೆ ಎಲ್ಲರೂ ಕೂಡ ಬೂದುಂಬಳಕ ದೀಪ ಹಚ್ಚೋಣ. ನೀವು ಕೂಡ ಬರ್ರಿ, ನಾನು ಕೂಡ ಬರ್ತೀನಿ. ತಾಯಿ ಭದ್ರಕಾಳಿ ದೀಪವನ್ನು ಮಿಸ್ ಮಾಡ್ದಲೇ ದರ್ಶನ ಮಾಡೋಣ. ಅಷ್ಟಮಿ ಪೂಜೆನ 26ನೇ ತಾರೀಕು ಸ್ಟಾರ್ಟ್ ಮಾಡೋಣ. ಈ ವರ್ಷದ ವೆರಿ ಡೇಂಜರ್ ನಂಬರ್ 6-8 ಅಂತೇಳಿ ಅವತ್ತೇ ಸ್ಟಾರ್ಟ್ ಮಾಡ್ತೀನಿ. ಕೊನೆಯದಾಗಿ ಮೀನರಾಶಿಗೆ ಬಂದಿದ್ದೀನಿ. 100% ಮೀನರಾಶಿ ಭವಿಷ್ಯನ ಪ್ರೆಡಿಕ್ಷನು. ಮೀನರಾಶಿಗಂತೂ ಸಖತ್ ಸೂಪರ್ ಬಂಗಾರದ ಮಳೆನೇ ಬರ್ತಾಯಿದೆ. ಧನುಸ್ಥಾನದಲ್ಲಿ ಶುಕ್ರಗ್ರಹ ತಾಂಡವಾಡ್ತಿದ್ದಾನೆ. ಸುಖಸ್ಥಾನದಲ್ಲಿ ಈ ಗುರುಗ್ರಹ ತಾಂಡವಾಡ್ತಾನೆ. ರಾಶಿಯಲ್ಲಿ ಶನಿಗ್ರಹ ಇದ್ದರೂ ಕೂಡ, ಸೂರ್ಯಗ್ರಹ ಇದ್ದರೂ ಕೂಡ ಮನಸ್ಸು, ಕೋರ್ಟು, ಕೇಸು ಇವೆಲ್ಲ 100 ಇದ್ದಾವೆ ಹಳೆವೆಲ್ಲ. ಆದರೂ ಕೂಡ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ. ಈ ವಾರ ಸಖತ್ ಸೂಪರ್ ಬೆಳೆ. ಅದರಲ್ಲಿ 26ನೇ ತಾರೀಕು ಮೇಲೆ ಇನ್ನೂ ಒಳ್ಳೆಯದು. ಉಚ್ಚಸ್ಥಾನ ಶುಕ್ರಗ್ರಹ ಹೋಗಿ ಧನಸ್ಥಾನಕ್ಕೆ ಹೋಗ್ತಾನೆ. ಉಚ್ಚಗ್ರಹದಿಂದಲೂ ಕೂಡ ಧನಸ್ಥಾನ ತುಂಬ ಒಳ್ಳೆಯದು. ಮೀನರಾಶಿಯರು ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಆದರೂ ಕೂಡ ಈ ವಾರ ನಿಮ್ಮ ರಾಶಿನ ನೀವು ಕರೆಕ್ಟಾಗಿ ಫಾಲೋ ಮಾಡಿ. ನಾನು 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ಇವಾಗ ನೆಕ್ಸ್ಟು ನೀವು ಕೂಡ ನಮ್ಮ ಜೊತೆ ಕರೆ ಮಾಡ್ಬೋದು. ಕರೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ವರ್ಷದ ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂಚೆಲ್ಲ ಮಾಡಿದ್ದೀನಿ, ಏಕೆಂದರೆ ಇದು ನನ್ನ ಸ್ಟ್ರೆಂತು, ನಾನು ಹೇಳಿದ್ದು ನಡೆದಿತ್ತು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೋಡಿ, ಮೊದಲಿಗೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಇದು ವೆರಿ ಸಕ್ಸಸ್ ಡೇಟ್ ಅಂತ ಹೇಳುತ್ತೆ. ಈ ವರ್ಷದಲ್ಲಿ ಸಕ್ಸಸ್ ಡೇಟ್ ಅಂತ ನೀವು ಅನ್ಕೊಂಡ್ರೆ ಸ್ಟ್ರಾಂಗ್ ಡೇಟ್ ಅಂತ ಹೇಳುತ್ತೆ. 1ನೇ ತಾರೀಕು ಒಂದಲ್ಲ ಒಂದು ತೊಂದರೆ ಆಗುತ್ತೆ, ಯಾರ ಮೇಲೆ ಹುಟ್ಟಿರ್ತಾರೋ. 10ನೇ ತಾರೀಕು ಕೂಡ ಒಂದಲ್ಲ ಒಂದು ತೊಂದರೆ. 19ನೇ ತಾರೀಕು ಈ ದೇಶದ ಪ್ರೈಮ್ ಮಿನಿಸ್ಟರ್, ಇರಾನ್ ದೇಶದ ಪ್ರೈಮ್ ಮಿನಿಸ್ಟರ್ ಅವರು ಏಪ್ರಿಲ್ 19 ಅವ್ರನ್ನ ಬಾಂಬ್ ಹಾಕಿ ಡೆತ್ತಾರು. 28 ಒಂದು ನಂಬರ್ಸ್, 8 ನಂಬರ್ಸ್ ಡೇಂಜರ್ ಅಂತ ಹೇಳ್ತಿದೆ. ಇರಾಕ್ ವಾರ್ ಆಗಿದ್ದನ್ನೇ 2ನೇ ತಿಂಗಳು 29ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿಯೇ ನನ್ನ ಡೇಟಲ್ಲೇ ಸ್ಟಾರ್ಟ್ ಆಗಿ ಇವತ್ತು ಶೇರ್ ಮಾರ್ಕೆಟು, ಗೋಲ್ಡ್ ರೇಟು, ರಿಯಲ್ ಎಸ್ಟೇಟು, ಇಡೀ ವರ್ಲ್ಡು, ಆಯಿಲ್ದು, ಗ್ಯಾಸು, ಸಿಲಿಂಡ್ರು, ಮನೆಗೆ ತೊಂದರೆ, ಹೋಟ್ಲಿಗೆ ತೊಂದರೆ, ಇದೆಲ್ಲ ನಾನು ಹೇಳಿದ ಡೇಟ್ ರೀ. ನಾನು ಹೇಳಿದ್ದು ನಂಬರ್ ಅಂದರೆ ನಾನು ಅಂದರೆ ನಂಬರು. ಯಾರೋ ಮಗ್ಗಿ ಹೇಳ್ತಾರೆ 13ನೇ ತಾರೀಕು ಶುಕ್ರವಾರ ಬಂದರೆ, ಅದು ಗುಡ್ ಫ್ರೈಡೇ ಏಸನ್ ಸಿಲ್ವೆಗೆ ಹಾಕಿದ್ದಿನ, ಅದಕ್ಕೋಸ್ಕರ ಅದನ್ನು ಪಾಠ ಮಾಡ್ತಾರೆ. ಪ್ರತಿ ವರ್ಷ ಪ್ರತಿ ಸೆಕೆಂಡ್ ಹಿಂಗೆ ಆಗುತ್ತೆ ಅಂತ ಹೇಳ್ತೀನಿ. 100% ಇರೋ ನಂಬಿಕೆ ನನಗೆ ಆ ಸಬ್ಜೆಕ್ಟ್ ಮಾಡಿರೋ ತಾಕತ್ತು ಗುಂಡಿಗೆ ಅದು 100%. ಇದು ಹೇಳಿದೆ. ಒಂದಾದ್ಮೇಲೆ 6, 15, 24 ಡೇಂಜರು. ಅದು ನೇಮ್ ನಂಬರ್ ಆಗಿರೋದು ಅಕೌಂಟ್ ನಂಬರ್ದು. ಇವಾಗ ನೋಡಿ, KD ಅಂದರೆ ಕೆ ಅಂದರೆ 2, D ಅಂದರೆ 4, KD ಅಂದರೆ ಕೂಡ 6 ಬರುತ್ತೆ. ನಿಮ್ಮ ರಾಜ್ಯದಲ್ಲಿ ನೇಮ್ ನಂಬರ್ಸ್ 6 ಅಂತ ಬರುತ್ತೆ. ನೋಡಿದರೆ KD ಆಡು ಎಷ್ಟು ಕಿರಿಕಾಯ್ತು. 100% ನೀವು ಬರೆದಿರಿ ಕೇಳಿ. ಅದೇ ಈ ವರ್ಷ 3 ತುಂಬ ಲಕ್ ಅಂತ ಹೇಳ್ತದೆ. 100% ಇಂಡಿಯಾ ಅಂದರೆ 11 ಬರುತ್ತೆ, 12 ಬರುತ್ತೆ. ಕಪ್ ಗೆದ್ರು ವರ್ಲ್ಡ್ ಕಪ್ದು. ಅದಾದಮೇಲೆ ಇವಾಗ ಪಿಕ್ಚರ್ ರಿಲೀಸ್ ಆಯ್ತಲ್ಲ ನೆನ್ನೆ, ಹಿಂದಿ ಪಿಕ್ಚರ್, ಯಾವುದು ಸಕ್ಕ ದುಡ್ಡು ಮಾಡಿದ್ರು, ದುರಂಧರ್ 2. ಆ ಡೈರೆಕ್ಟ್ರ್ ಕೂಡ 12ನೇ ತಾರೀಕು ಹುಟ್ಟಿರೋದು. 100% ಡೈರೆಕ್ಟ್ರು ಪಡೆದ್ರು 12ನೇ ತಾರೀಕು. ಹೆವಿ ಸಕ್ಸಸ್ ನೋಡಿದ್ರು. ನಂಬರ್ 3 ಹೆವಿ ಸಕ್ಸಸ್ ಅನ್ನೋದು ನಾನು ಉದಾಹರಣೆ ನಿಮಗೆ ಕೊಡ್ತಾಯಿದ್ದೀನಿ. ಅದೇ ಥರ 8 ವೆರಿ ಡೇಂಜರ್ ನಂಬರ್. 8 ಯಶ್ವರ್ 8ನೇ ತಾರೀಕು ಹುಟ್ಟಿದ್ದಾರೆ. ಅವ್ರ ತಾಯಿ ಸೈಟು ಪ್ರಾಬ್ಲಮ್ ಎಲ್ಲ ನೀವು ನೋಡಿದ್ರಿ. 17ನೇ ತಾರೀಕು ಇಸ್ ಬೆಟರು, ನೋಡಬೇಕು. ಅದೇ ಥರ 26 ಕೂಡ ಡೇಂಜರ್ ನಂಬರ್ಸ್. ಈ ವರ್ಷದ ತುಂಬ ಅಪಾಯದ ನಂಬರ್ಸ್ಗಳು ಇವೆಲ್ಲವೂ ಕೂಡ. ಈ ವರ್ಷ ಇನ್ನೂ ಮುಗ್ದಿಲ್ಲ, ಒಂದಲ್ಲ ಒಂದು ತೊಂದರೆ. ಇವತ್ತು ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಅದು 28ನೇ ತಾರೀಕನೇ ಮೊದಲನೇ ಬಾಂಬ್ ಹಾಕಿದ್ದು 100%. 1ನೇ ತಾರೀಕು ಆ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರೋಂಥವ್ರನ್ನೇ ಅವ್ರನ್ನ ಹೊಡೆದಾಕ್ತಾರೆ. ಅದು ಕೂಡ ಅವರು ಕೂಡ 19ನೇ ತಾರೀಕು ಹುಟ್ಟಿರ್ತಾರೆ, ಏಪ್ರಿಲು. ಇದೆಲ್ಲ
ನಾನೇನೋ ಕಾಟಾಚಾರ ಕೇಳ್ತಿಲ್ಲ 100%. ನಾನು ನ್ಯೂಮರಾಜನ ಅಷ್ಟರಾಜನ ಭಗವಂತ ನೀನು ಹೇಳು ಅಂತ ಕಳಿಸಿದ್ದೀನಿ. ಹಾಗಾಗಿ ನಾನು ದೇವ್ರ ಬಗ್ಗೆ ಯಾವತ್ತೂ ಪುರಾಣ ಹೇಳೋಕ್ಕೆ ಬಂದಿಲ್ಲ 100%. ದೇವ್ರಿಗೆ ನಾನು ಕೈ ಮುಗಿತೀನಿ, ಪ್ರಾರ್ಥನೆ ಮಾಡ್ತೀನಿ. ಧರ್ಮ ಮುಂಚೆಯಿಂದಲೂ ಇದೆ ಖಂಡಿತ ಕೂಡ. ಕರ್ಣ ಸತ್ತಾಗ ಕರ್ಣನ ಕೃಷ್ಣ ಕೇಳ್ತಂತೆ, ಕೊನೆದಾಗಿ ನೀನು ನನ್ನನ್ನು ಏನು ಕೇಳ್ತೀವಿ ಕೇಳು ಅಂದಾಗ, ಎಲ್ಲಿ ಪಾಪ ಇಲ್ಲೋ ನಾನು ಅಲ್ಲಿ ಸುಟ್ಟಾಕು ಅಂತ ಹೇಳ್ತಂತೆ ಕೃಷ್ಣನಿಗೆ. ಎಲ್ಲ ಕಡೆನೇ ದೇಶ ಎಲ್ಲ ಪಾಪ ಆಗಿದಂತೆ. ಕೊನೆ ಕೃಷ್ಣ ಅವನ ಕೈಲಿ ಹಿಡ್ಕೊಂಡು ಕರ್ಣನ ಸುಟ್ಟನಂತೆ. ಹಾಗೆ ಕರ್ಣನು ಕೂಡ ಸ್ವರ್ಗಕ್ಕೆ ಹೋಗ್ನಂತೆ. ಯಾಕಂದರೆ ಕೃಷ್ಣನ್ಗೆ ಅವ್ನ ಪುಣ್ಯ ಎಲ್ಲನೂ ಕೊಟ್ಬಿಟ್ಟಿದ್ದಂತೆ. ಹಂಗೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಪಂಚ ಎಲ್ಲ ಪಾಪದ ಕೂಡ ತುಂಬಿ ತುಳುಕಾಡ್ತೈತೆ. ಹಾಗಾಗಿ 2029 ಮೇಲೆ ಜಗತ್ತಲ್ಲಿ ದೇವ್ರು ಬಂದು ಹುಟ್ಟಿದ್ರು ಕೂಡ ಜಗತ್ತನ್ನು ಕಾಪಾಡೋಕ್ಕಾಗಲ್ಲ. ಅಂತ್ಯ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಹ್ಯಾಪಿಯಾಗಿರಿ. ಕಂಡರ ಮನೆ ಬಗ್ಗೆ ನೋಡೋಕೆ ಹೋಗಬೇಡಿ, ತುಂಬ ಡೇಂಜರು. ಕಂಡರಿಗೋಸ್ಕರ ಯೋಚನೆ ಮಾಡಿ ಕಾಯಿಲೆ ಬೀಳಬೇಡಿ, ಇದು ಕೂಡ ಪಕ್ಕ ಹೇಳ್ತಾಯಿದ್ದೀನಿ. ಒಳ್ಳೆತನವನ್ನು ಉಳಿಸ್ಕೊಳ್ಳಿ, ಒಳ್ಳೆತನ ಬೆಳೆಸ್ಕೊಳ್ಳಿ. ದೇವರು ಕೂಡ ಈ ಪ್ರಪಂಚ ಸರಿ ಇಲ್ಲ ಅಂತ ಹೇಳ್ತೀನಿ. ಮುಂದೆ ಈ ಪ್ರಪಂಚ ನಾನು ಯಾರೂ ಆಟಾಡ್ಸೋಕ್ಕಾಗಲ್ಲ. 100% ಬರೆದಿಟ್ಕೇಳಿ. ನಾನು ಈ ವಾರ ಏನು ಹೇಳಿದ್ನೆಲ್ಲ ಆಗುತ್ತೆ 100%. ನೆಕ್ಸ್ಟ್ BJP ಬರುತ್ತೆ ಅಂತಲೇ ಹೇಳಿದ್ದೀನಿ 100%. ಇದು ಇವತ್ತು ಹೇಳ್ತಾ ಇದ್ದೀನಿ, ನೀವು ಬರೆದಿಟ್ಕೇಳಿ 100%. ಯಾಕೆಂದರೆ ನಮ್ಮ ದೇಶದಲ್ಲಿ ಟೆಕ್ನಿಕ್ನ ಅರ್ಥ ಮಾಡ್ಕೊಂಡಿದ್ದೀನಿ 100%. ಮತ್ತು ತುಂಬ ನಾನು ಇನ್ನೂ 10 ವರ್ಷಕ್ಕೆ ಆಗುವಷ್ಟು ಹೇಳಬಲ್ಲೆ ಪ್ರಪಂಚದಲ್ಲಿ ಪ್ರತಿ ವರ್ಷ ಏನಾಗುತ್ತೆ ಅಂತ. ಯಾಕಂದರೆ ನನಗಿರೋ ನಂಬಿಕೆ, ಸಬ್ಜೆಕ್ಟ್ ಮೇಲಿರೋ ನಂಬಿಕೆ, ಆಸ್ಟ್ರಾಲಜಿ ಮೇಲಿರೋ ನಂಬಿಕೆ. ಹಾಗಾಗಿಯೇ ಇಷ್ಟೊಂದು ಮಾಹಿತಿನ. ಮತ್ತು ತುಂಬ ಬಡತನ ನಿಮ್ಮನ್ನು ಕಾಡ್ತಾ ಇದೆ. ಬರೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರ. ನಿಜವಾಗ್ಲೂ ಕೂಡ ಒಂದು ಮಾತಾಡ್ತೀನಿ ಕೇಳಿ. ತುಂಬ ನೀವು ಏನು ಮಾಡ್ತೀರ ಗೊತ್ತಾ, ಬೆಂಗಳೂರಲ್ಲೆಲ್ಲ ಸುಮ್ಮನೆ ಶುಕ್ರವಾರ ದಿವಸ ಎಲ್ಲ ರಾವುಗಾಲದಲ್ಲಿ ಹೆಣ್ಣು ದೇವಸ್ಥಾನಕ್ಕೆ ಇಚ್ಚಿಚ್ಚಿಗೆ ಹೋಗ್ತೀರ. ಮುಂಚೆಲ್ಲ ಆ ದೇವಸ್ಥಾನ ಖಾಲಿ ಹೊಡಿತಾಯಿದ್ದು, ನಾವೆಲ್ಲ ಹೇಳ್ತಾಯಿದ್ದು. ಆದರೆ ಅತಿ ಹೆಚ್ಚು ತುಂಬ ನೆಗೆಟಿವ್ ಜನ ಇದ್ದಾಗ ನೀವು ಹೋಗಿ ನಿಂತ್ಕೊಂಡ್ರೆ ಅಷ್ಟು ನೆಗೆಟಿವ್ ನಿಮ್ಗೆ ಬಂದುಬಿಡುತ್ತೆ. ಯಾವಾಗಲೂ ದೇವಸ್ಥಾನಕ್ಕೆ ನಿಮ್ಗೆ ಇಷ್ಟ ಬಂದಾಗ ಹೋದಾಗ ತುಂಬ ಪುಣ್ಯ ಬರುತ್ತೆ. ಯಾವ ಥರ ಹೋಗಿ ಅದೆಲ್ಲ ಪುಣ್ಯವಂತರು ಹೋದಾಗ ಸಿಗುತ್ತೆ. ಇವಾಗ ಏನಾದ್ರು ಗೊತ್ತಾ, ಡೈಲಿ ಏನಾದ್ರು ಗೊತ್ತಾ, ಗಂಡನ ಬಿಡೋದು, ಹೆಂಡತಿ ಬಿಟ್ಟೋದು, ಇನ್ನೊಂದು ಮತ್ತೊಂದು ಸಾಲ, ಬರೀ ಇದೆ. ಜಾತಕೆಲ್ಲ ಕೆಟ್ಟೋಗಿರ್ತವೆ. 1000 ಜನ ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡ್ರೆ ನಿಮಗೂ ನೆಗೆಟಿವ್ ಆಗಿಬಿಡುತ್ತೆ. ಅಪ್ ಆ್ಯಂಡ್ ಡೌನ್ ಪಿಕಪ್ ಮಾಡ್ಬೇಕು. ಯಾವಾಗಲೂ ಬಾಕಿ ದಿವಸನೂ ದೇವ್ರ ದರ್ಶನ ಮಾಡ್ಬೋದು. ನಾನು ಯಾವಾಗಲೂ ಅಷ್ಟೇ, ನಾನು ಅಷ್ಟಮಿ ಪೂಜೆ ಮಾಡ್ತಾಯಿದ್ದೀನಿ, ಅಲ್ಲಿ ಖಾಲಿ ಇರುತ್ತೆ ದೇವಸ್ಥಾನ. ಅದೇನು ಭಾಳ ವಿಶೇಷ ಅಲ್ಲ, ಭದ್ರಕಾಳಿದು. ಅದಕ್ಕಾಗಿಲ್ಲ, ನೀವು ಅಷ್ಟಮಿ ಪೂಜೆ ಯಾರ್ಯಾರೆಲ್ಲ ಬಂದು ಮಾಡ್ತೀರಾ ಮಾಡಿ. ಮತ್ತು ಯಾರೆಲ್ಲ ಈ ಭದ್ರಕಾಳಿ ಮಾಂಗಲ ಚೇಂಜ್ ಮಾಡಿಸಿದ್ದು ಅದನ್ನು ಕೂಡ ಫೋನ್ ಮಾಡಿ ಹಾಕಿಸ್ತೀನಿ. ದಯವಿಟ್ಟು ಬರ್ರಿ. 8 ಅಷ್ಟಮಿ ಪೂಜೆಯನ್ನು ಭದ್ರಕಾಳಿಗೆ ಮಾಡ್ತೀನಿ, ಅದಕ್ಕೆ ಬರ್ರಿ. ಅದಾದಮೇಲೆ ಬ್ರಹ್ಮ ಹೋಮವನ್ನು 21 ವಾರ 21 ಬ್ರಹ್ಮ, ಒಂದು ತಿಂಗಳಿಗೆ ಒಂದು 21 ಬ್ರಹ್ಮ ಹೋಮ ಮಾಡಿಸ್ತೀನಿ. ಯಾರಿಗೆಲ್ಲ ಜಾತಕದ ದೋಷ, ಮುಂದಿನ ಜನ್ಮದಲ್ಲಿ ಯಾವ ಒಳ್ಳೆ ಟೈಮಲ್ಲಿ ಹುಟ್ಟಬೇಕು, ನಮ್ಮ ಮಕ್ಕಳು ಒಳ್ಳೆ ಟೈಮಲ್ಲಿ ಹುಟ್ಟಬೇಕು, ಮೊಮ್ಮಕ್ಳು ಯಾರು ಹುಟ್ಟಬೇಕು, ಮತ್ತು ನಾವು ಗಾಡಿ ತಗೊಂಡು ಮನೆ ತಗೊಂಡೆಲ್ಲ ರಾಜಯೋಗ ಬರಬೇಕು, ಇದೆಲ್ಲ ಬ್ರಹ್ಮ ಹೋಮಕ್ಕೆ ಯಾರೆಲ್ಲ ಬರೆಸ್ತೀರ ಬರೆಸಿ. ಅದು ಕೂಡ ತಿರುಚಿಲಿ ಬ್ರಹ್ಮ ಹೋಮವನ್ನು ಸ್ಟಾರ್ಟ್ ಮಾಡ್ತೀನಿ. ಅದು ಬ್ರಹ್ಮನ್ ಟೆಂಪಲಲ್ಲೇ ಮಾಡಿಸ್ತಾಯಿದ್ದೀನಿ. ತಿರುಚಿಲಿ ತಿರುಪತ್ತೂರು ಅಂತ ಬ್ರಹ್ಮ 6 ಅಡಿ ಬ್ರಹ್ಮ ಇದ್ದಾರೆ. 100% ನನ್ನ ಫೇವ್ರೇಟ್ ಗಾಡ್ ಬ್ರಹ್ಮ. ಭದ್ರಕಾಳಿ ಅಷ್ಟಮಿ ಮುಗಿದ ತಕ್ಷಣವೇ ಬ್ರಹ್ಮ ಹೋಮ ಸ್ಟಾರ್ಟ್ ಆಗುತ್ತೆ. ಬ್ರಹ್ಮ ಹೋಮನ ಶತಭಿಷ ನಕ್ಷತ್ರದಲ್ಲೇ ಮಾಡ್ತೀನಿ. ಶತಭಿಷ ನಕ್ಷತ್ರದಲ್ಲಿ ಬ್ರಹ್ಮ ಹುಟ್ಟಿರೋದು. ಹಾಗಾಗಿನೇ ಬ್ರಹ್ಮ ಹೋಮ ಮಾಡಿದಾಗ ನಿಮಗೆ ಬ್ರಹ್ಮ ಶಾಪ, ಈ ಜನ್ಮದ ಕರ್ಮಗಳು, ಮತ್ತು ಭಗವಂತನಿಗೆ ಹತ್ತಿರ ಆಗ್ತೀರಾ, ಜ್ಞಾನೋದಯ ಆಗುತ್ತೆ. ಮತ್ತು ಮುಂದಿನ ಜನ್ಮದಲ್ಲಿ ನೀವು ಹೇಗೆ ಹುಟ್ಟಬೇಕು, ಈ ಜನ್ಮದಲ್ಲಿ ಕರ್ಮ ಮಾಡಿ ಹುಟ್ಟಿರ್ತೀರ, ಏನೆಲ್ಲ ಮಾಡಿ ಇನ್ನೂ ಕರ್ಮ ಮಾಡ್ತಾ ಇರ್ತೀರ. ಈ ಮುಂದಿನ ಜನ್ಮಕ್ಕೆ ನಾವು ಹುಡ್ತೀವಿ. ಮುಂದೆ ಜೈನರಿಗೆ, ಬಸವೇಶ್ವರನವ್ರಿಗೆ, ಮಲ್ಲೇಶ್ವರಂಗೆ ಮನೆ ತಿಂದು ಹೋಗ್ಲ, ರೋಡ್ ದಾಟ್ಬಿಟ್ಟು ಹೋಗ್ಬೇಕು. ಹಾಗಾಗಿನೇ ಈ ಕರ್ಮವನ್ನು ದಾಟ್ಬಿಟ್ಟೆ ಹೋಗ್ಬೇಕು. ಆದರೆ ಪುಣ್ಯನ ಯಾರು ಸೇರಿಸಿಡ್ತಿಲ್ಲ. ಎಲ್ಲರೂ ಕೂಡ ಏನಾಗುತ್ತೆ ಅಂದರೆ ಬರೀ ನೆಗೆಟಿವ್ನ ಇನ್ನೊಂದು ಮಾಡಿ ಕರ್ಮವನ್ನು ಸುತ್ತಿಸ್ತಾರೆ. ಈ ಜನ್ಮದಲ್ಲಿ ಕರ್ಮ ಸಾಲದು ಅಂತ. ಮುಂದಿನ ಜನ್ಮದಲ್ಲಿ ಈ ಕರ್ಮ ಹೇಗೆ ಬರುತ್ತೆ, ಅವ್ರ ಕರ್ಮ ಬಂದವರು ಅವ್ರ ಮನೆ ಹೇಗಿರುತ್ತೆ, ಮುಂದಿನ ಒಂದು ವಾರದಲ್ಲಿ ತಿಳಿಸ್ಕೊಡ್ತೀನಿ. ಯಾವ್ದಾದ್ರು ಒಂದು ವಾರ ನನಗೆ ತುಂಬ ಫ್ರೀ ಇದ್ದಾಗ ಕರ್ಮ ಮಾಡಿರೋ ಮನೆಗಳು ಹೇಗಿರ್ತವೆ, ಕರ್ಮ ಮಾಡೋರ ಮನೆ ಹೇಗಿರ್ತವೆ, ಕರ್ಮ ಮಾಡದಿದ್ದವ್ರ ಮನೆ ಹೇಗಿರ್ತವೆ, ಮೂರನ್ನು ಕೂಡ ಈ ಕರ್ಮವನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಲೈಫಲ್ಲಿ ದೇವ್ರನ್ನ ನಾನು 10ರಿಂದ ಮಾತಾಡ್ತೀನಿ. ಭದ್ರಕಾಳಿನ ಮೇಡಮ್ ಅವ್ರು ಕೂತಂಗೆ 2 ಸರಿ ಮಾತಾಡ್ತೀನಿ. ನನಗಿರೋ ನಂಬಿಕೆ ಅದು 100%. 2 ಸರಿ ಮಾತಾಡಿದ್ದೀನಿ. ಹಾಗಾಗಿನೇ ಭದ್ರಕಾಳಿಯು ಕೂಡ ಈ ಹೋಮವನ್ನು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೆಸ್ಬೋದು 100%. ಇಲ್ಲಿ ಯಾವುದು ಕೂಡ ಭಗವಂತನ ಕೃಪೆ, ಭದ್ರಕಾಳಿ ಮಾಡಿಸ್ಕೊತಿದ್ದಾರೆ. ಮತ್ತು ಬ್ರಹ್ಮ ನನಗೆ ಇಷ್ಟಿಸಿದ ಮೇಲೆ ಮಾತಾಡ್ತಾನೆ. ಸದ್ಯದಲ್ಲಿ ಕೂಡ ಅದನ್ನು ಸ್ಟಾರ್ಟ್ ಮಾಡಿದ ಬ್ರಹ್ಮ ಹೋಮವನ್ನು ಮಿಸ್ ಮಾಡ್ದಲ್ಲೇ ನೀವೆಲ್ಲರೂ ಕೂಡ ಬರೆಸಿ. ನಿಮ್ಮ ಮನೇಲಿ ಎಂಥ ಪ್ರಾಬ್ಲಮ್ಮು, ಎಂಥ ದೋಷಗಳಿದ್ರೂ ಕೂಡ ನಿವೃತ್ತಿ ಮಾಡೋ ಕೆಪಾಸಿಟಿ ಭಗವಂತನ, ಭದ್ರಕಾಳಿಗೂ ಬ್ರಹ್ಮನಿಗೂ ಆಸಕ್ತಿ ಇದೆ. ಮತ್ತು ಏನೇ ಒಂದು ತೊಂದರೆ ಇದ್ರೂ ಕೂಡ ಸ್ಟೋನ್ಗಳಲ್ಲಿ ತುಂಬ ರಿಸಲ್ಟ್ ಬರುತ್ತೆ. ನಿಮ್ಮ ಮನೇಲಿ ತೆಗೆದಿಟ್ಕೇಳಿ. ನನ್ನನ್ನು ಡೈಲಿ ತಗೋನವ್ರಿಗೆ ಮಾತ್ರ ಗೊತ್ತಿರುತ್ತೆ 100%. ನನ್ನಲ್ಲಿ ನಾನು ಅದು ಸ್ಟೋನ್ ಏನು ಪವರ್ ಇಲ್ಲದಿರ್ಬೋದು, ನಾನೊಂದು ಪ್ರೇಯರ್ ಮಾಡಿಕೊಟ್ಟು ಅದು ಫಲ ಬರುತ್ತೆ. ಯಾಕಂದರೆ
ನಾವೆಲ್ಲ ದೇವ್ರ ಮಕ್ಕಳಾಗಿರೋದ್ರಿಂದ ಭಗವಂತ ನನ್ನ ಕೈಲಿ ಹೇಳಿಸ್ತಾನೆ. ನನಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಊರೆಲ್ಲ ಬಿಟ್ಟು ನಾನು ಜಮೀನು ಕೆಲಸ ಮಾಡ್ಬೋದು, ನನಗೆ ಆರಾಮಾಗಿರ್ಬೋದು. ನನಗೆ ತುಂಬ ನಮ್ಮ ಅಪ್ಪ ಕೊಟ್ಟರೆ ಜಮೀನೇ ಊರಲ್ಲಿ ಆರಾಮಾಗಿ ಬಿದ್ದಿದ್ದೆ, ಬೇರೆದ್ದು ಮಾಡ್ಬೋದು. ಆದರೆ ಇದನ್ನು ನನ್ನ ಕೈಲಿ ಮಾಡಿಸ್ತಾನೆ. ಇದಕ್ಕಾಗೇ ನಾನು ಏನಾದ್ರು ಬೇರೆ ಮಾಡೋಣ ಅಂತೇಳಿ ನಾನು ಮೀತಾ ಅವ್ರಿಗೆ ಕೂಡ, ಕ್ರಿಸ್ಟಲ್ ಮೀತಾ ಅವ್ರಿಗೂ ಕೂಡ ನಾನು ಈ ಸಬ್ಜೆಕ್ಟ್ ಹೇಳ್ಕೊಟ್ಟೆ. ಇವತ್ತು ಸಖತ್ ಫಾಲೋವರ್ಸ್ ಇದೆ. ಅವ್ರಿಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ 1.25 ಕೋಟಿ ಫಾಲೋವರ್ಸ್ ಇದೆ. ನಾನು ಕಳೆದೋದೆ. 1.25 ಕೋಟಿ ಫಾಲೋವರ್ಸ್ ಇದ್ದಾರೆ, 1 ಲಕ್ಷ ಫಾಲೋವರ್ಸ್ ಇದ್ದಾರೆ.